ಸ್ವಾಗತ ಸುಸ್ವಾಗತ. ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ ಸಾಬ್ ಸರಿಕರ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಬಾಲಕಿ ಸೇರಿದಂತೆ 5-6 ಜನರ ಮೇಲೆ ಏರಿರುವ ಬೀದಿನಾಯಿ ಆತಂಕದಲ್ಲಿರುವ ಜನತೆ. ಹೌದು ವೀಕ್ಷಕರೇ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ 1ನೇ ವಾರ್ಡ್ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಇಂದು ಬೀದಿನಾಯಿ 3 ವರ್ಷದ ಹೆಣ್ಣು ಮಗು ಸೇರಿದಂತೆ 5 ಜನರ ಮೇಲೆ ಗಂಭೀರ ಗಾಯಗೊಳಿಸಿರುವ ಘಟನೆ ಇಂದು ಜರುಗಿದೆ. ಗಾಯಾಳುಗಳು ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದು, ನಾಗರಿಕರು ತೀವ್ರ ಆತಂಕದಲ್ಲಿದ್ದಾರೆ. ಒಂದು ಬೀದಿನಾಯಿಯು ಇಂದು ಬೆಳಗ್ಗೆಯಿಂದ ಸಂಜೆವರೆಗೆ ವಿನಾಕಾರಣ 5 ಜನರ ಮೇಲೆ ಎರಗಿ ಗಂಭೀರವಾಗಿ ಗಾಯಗೊಳಿಸಿದೆ. ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗದಲ್ಲಿ ವಾಸವಿರುವ ಶ್ರೀನಿವಾಸ್ ಎಂಬುವರ ಮೊಮ್ಮಗಳು 3 ವರ್ಷದ ಬಾಲಕಿ ಶ್ರೀನಿಧಿ ಸಂಜೆ ಹೊತ್ತಲ್ಲಿ ತಮ್ಮ ಮನೆಯ ಅಂಗಳದಲ್ಲಿ ಆಟವಾಡುತ್ತಿರುವ ಸಂದರ್ಭದಲ್ಲಿ ಬೀದಿನಾಯಿ ಏಕಾಏಕಿ ಮಗುವಿನ ಮೇಲೆ ಎರಗಿ ಬಾಲಕಿಯ ಕುತ್ತಿಗೆ ಬಾಯಿ ಹಾಕಿ ಎಳೆದಾಡಿದೆ. ನಂತರ ಬಾಲಕಿಯ ಸೊಂಟದ ಭಾಗಕ್ಕೆ ಬಾಯಿ ಹಾಕಿ ತೀವ್ರವಾಗಿ ಗಾಯಗೊಳಿಸಿದೆ. ಬಾಲಕಿ ತೀವ್ರವಾಗಿ ಕಿರಿಚಾಡಿ ಅರಚಾಡಿದ್ದ ಮನೆಯೊಳಗಿಂದ ಪೋಷಕರು ಹಾಗೂ ನೆರೆದವರು ನಾಯಿಯಿಂದ ಬಾಲಕಿಯನ್ನು ರಕ್ಷಿಸಿದ್ದಾರೆ. ಪೋಷಕರು ಕೂಡಲೇ ಬಾಲಕಿಯನ್ನು ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ. ವೈದ್ಯರು ಚಿಕಿತ್ಸೆ ನೀಡಿದ್ದು ಚುಚ್ಚುಮದ್ದು ನೀಡಿದ್ದಾರೆ ಮತ್ತು ಅನುಸರಿಸಬೇಕಾಗಿರುವ ಅಗತ್ಯ ಕ್ರಮಗಳ ಬಗ್ಗೆ ಪೋಷಕರಿಗೆ ತಿಳಿಸಿ ಹೇಳಿದ್ದಾರೆ. ಅಲ್ಲದೆ ಇದೇ ನಾಯಿಯು ಈ ಮುನ್ನ ಅದೇ ಏರಿಯಾದಲ್ಲಿ ಸಂಚರಿಸುವ ಇನ್ನೂ 4 ಜನರ ಮೇಲೆ ಯಾರಿಗೆ ತೀವ್ರವಾಗಿ ಗಾಯಗೊಳಿಸಿದೆ ಎಂದು ನಾಗರಿಕರು ತಿಳಿಸಿದ್ದಾರೆ. ಈ ನಾಯಿಯು ಬೀದಿ ನಾಯಿಯಾಗಿದ್ದು ಅದು ಈ ಹಿಂದೆ ಈ ಥರ ಯಾರ ಮೇಲೆಯೂ ಎರಗಿಲ್ಲ. ಆದರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಬಾಲಕಿ ಶ್ರೀನಿಧಿ ಸೇರಿದಂತೆ ಹತ್ತಿರದ ಹಾಸ್ಟೆಲ್ ವಿದ್ಯಾರ್ಥಿಯ ಮೇಲೆ ಎರಗಿ ಗಾಯಗೊಳಿಸಿದೆ ಮತ್ತು ಇತರ ಅದೇ ಮಾರ್ಗದಲ್ಲಿ ಸಂಚರಿಸುವ 4 ಮೇಲೆ ದಾಳಿ ನಡೆಸುವ ತೀವ್ರವಾಗಿ ಗಾಯಗೊಳಿಸಿದೆ ಎಂದು ಅಲ್ಲಿ ವಾಸಿಗಳು ತಿಳಿಸಿದ್ದಾರೆ. ಬೀದಿ ನಾಯಿ ದಾಳಿಗೆ ಒಂದೇ ದಿನದಲ್ಲಿ 5 ಜನರ ತೀವ್ರ ಗಾಯಗೊಂಡು ನರಳಾಡುತ್ತಿದ್ದಾರೆ. ಘಟನೆಯಿಂದಾಗಿ 1ನೇ ವಾರ್ಡಿನ ವಾಸಿಗಳು ಮಾತ್ರವಲ್ಲ, ಪಟ್ಟಣದ ಎಲ್ಲ ವಾರ್ಡ್ಗಳು ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ, ತೀವ್ರ ಆತಂಕಕ್ಕೀಡಾಗಿದ್ದಾರೆ. ಕೂಡಲೇ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ದಾಳಿ ಮಾಡುವ ನಾಯಿಯನ್ನು ಸೆರೆ ಹಿಡಿಸಬೇಕು, ಇಲ್ಲಾದರೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ನಾಯಿಯು ಆರೋಗ್ಯ ಸ್ಥಿತಿಗತಿ ಅರಿತು ಬೇಕಿದೆ, ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿ ಅದನ್ನು ಬೇರೆಡೆಗೆ ನಿರ್ಜನ ಪ್ರದೇಶಕ್ಕೆ ಸಾಗಿಸಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಪಟ್ಟಣದ ಹಲವೆಡೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಅವುಗಳನ್ನು ಕೂಡಲೇ ಸೆರೆ ಹಿಡಿದು ಸೂಕ್ತ ಚಿಕಿತ್ಸೆ ನೀಡಿ ಜನವಸತಿ ರಹಿತ ನಿರ್ಜನ ಪ್ರದೇಶಗಳಿಗೆ ಅವುಗಳನ್ನು ಸಾಗಿಸಬೇಕಾಗಿದೆ. ಸಂಬಂಧಿಸಿದಂತೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒಂದೇ ಮಾತನ್ನು ಜಾಗೃತಿ ವೇದಿಕೆ ಹಿರಿಯ ಮುಖಂಡರು ಹಾಗೂ ಪತ್ರಕರ್ತರಾಗಿರುವ ಬಿಜಿ ವರಸಬೇಂದ್ರ ಸೇರಿದಂತೆ ಪಟ್ಟಣ ಹಿರಿಯ ನಾಗರಿಕರು, ವಿವಿಧ ಸಂಘಟನೆಗಳು, ಪದಾಧಿಕಾರಿಗಳು ಹಾಗೂ ಅನೇಕ ಜನರು ಈ ಮೂಲಕ ಒತ್ತಾಯಿಸಿದ್ದಾರೆ. ವರದಿ ಒಂದೇ ಮಾತ್ರ ವಿಜಿ ವರಸಬೇಂದ್ರ, ಕೂಡ್ಲಿಗಿ, ಡಿ ಡಿ ಸೂಪರ್ ನ್ಯೂಸ್ ಕೂಡ್ಲಿಗಿ. ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.